ಹಲೋ ಎವ್ರಿವನ್, ಶಾಂತಮಾರ್ಗ ವೇದಿಕೆಯ ಎಲ್ಲ ವಿದ್ಯಾರ್ಥಿಗಳಿಗೂ ನಮಸ್ಕಾರ. ನಿಮಗೆಲ್ಲ ಗೊತ್ತಿದ್ದ ಹಾಗೆ ಕರೆಂಟ್ ಅಫೇರ್ಸ್ 12 ಮಂತ್ಸ್ ಕರೆಂಟ್ ಅಫೇರ್ಸ್ ನಿಮಗೆ ಕೇವಲ 24 ಗಂಟೆಗಳಲ್ಲಿ ಬೋಧನೆ ಮಾಡಿಕೊಡಲಿದ್ದೇನೆ. ನಿಮಗೆಲ್ಲ ಆಶ್ಚರ್ಯ ಆಗ್ಬೋದು, ಏನಪ್ಪ 1000 ಪೇಜಸ್ಗಿಂತ ಜಾಸ್ತಿ ಇರೋ ಕರೆಂಟ್ ಅಫೇರ್ಸನ್ನು 24 ಅವರ್ಸಲ್ಲಿ ಹೇಳಲಿಕ್ಕಾಗತ್ತಾ ಅಥವಾ ಸ್ಕಿಪ್ ಮಾಡ್ತಾರಾ ಅನ್ನೋ ಅಂಥ ಸಂದೇಹ ಇದ್ದೇ ಇರುತ್ತೆ. ಸೊ ಐ ವಿಲ್ ಕ್ಲಿಯರ್ ಯುವರ್ ಡೌಟ್. ಅಷ್ಟು ಕಂಟೆಂಟನ್ನು 1200 ಪೇಜಸನ್ನು ಅದನ್ನು ಓದಿ, ಶೋಧಿಸಿ, ಬಟ್ಟಿ ಇಳಿಸಿ, ಕ್ರೋಢೀಕರಿಸಿ ನಿಮಗೆ ಎಕ್ಸಾಮಿಗೆ ಎಷ್ಟು ಬೇಕೋ ಅಷ್ಟು ಅದನ್ನು ಪ್ಯಾಕ್ಡ್ ಇನ್ಫಾರ್ಮೇಷನ್ ರೀತಿ ನಿಮಗೆ ಕೊಡ್ತೇನೆ. ಓಕೆ, ಸೊ ಎನಿ ಹೌ ಕ್ವಶನ್ಸ್ ಐ ವಾಸ್ ಗೋಯಿಂಗ್ ಥ್ರೂ ಸಮ್ KA ಪ್ರೀವಿಯಸ್ ಕ್ವಶನ್ಸ್. ಓಕೆ, KA ಕಂಡಕ್ಟ್ ಮಾಡಿರುವಂತಹ ಇತ್ತೀಚಿನ ಪರೀಕ್ಷಾ ಪತ್ರಿಕೆಗಳನ್ನು ನೋಡ್ತಿದ್ದೆ. ಸೊ ದಿಸ್ ವಾಸ್ ಒನ್ ಆಫ್ ದ ಕ್ವಶನ್. DRDO ಸಕ್ಸಸ್ಫುಲಿ ಫ್ಲೈಟ್ ಟೆಸ್ಟೆಡ್ ದ ಫಾಲೋಯಿಂಗ್ ಬ್ಯಾಲಿಸ್ಟಿಕ್ ಮಿಸೈಲ್ ಇನ್ ಜೂನ್ 2023. ಸೊ ವೇಗ್ ಅನಿಸುತ್ತೆ ಕ್ವಶನು, ಆದರೆ ಆ ವರ್ಷದ ಕರೆಂಟ್ ಅಫೇರ್ಸ್ ಓದಿದರೆ ಆರಾಮಾಗಿ ನೀವು ಇದನ್ನು ಅಟೆಂಪ್ಟ್ ಮಾಡ್ತೀರ. ಯಾಕೆ ಗೊತ್ತಾ, ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಅಂತ ಇದ್ದಾವಲ್ಲ, ಸೊ ಇದನ್ನು ಒಂದು ಪ್ರಾಜೆಕ್ಟ್ ಅಂತ ಫಸ್ಟಿಗೆ ತೊಗೊಂಬಂದಿದ್ದು 1983 ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ನಿಮಗೆಲ್ಲರಿಗೂ ಗೊತ್ತಿರುತ್ತೆ, IGDMP ಅಂತ. ಓಕೆ, ಸೊ ಅದರ ಪ್ರಕಾರ ಫೈವ್ ಮಿಸೈಲ್ಸನ್ನು ಡೆವಲಪ್ ಮಾಡಿದ್ರು. ಆಕಾಶ್, ಅಗ್ನಿ, ತ್ರಿಶೂಲ್, ಸೊ ನಾಗ್. ಓಕೆ, ಈ ರೀತಿ ಅಗ್ನಿ, ಆಕಾಶ್, ತ್ರಿಶೂಲ್, ಪೃಥ್ವಿ, ನಾಗ್. ಸೊ ಅದರಲ್ಲಿ ಅಗ್ನಿ ಸಿರೀಸ್ ಅಂತ, ಅಗ್ನಿಯಲ್ಲಿ ಅಗ್ನಿ 1, 2, 3, 4, 5 ಅಂತ ಇದೆ. UPSCಲಿ ಆಲ್ರೆಡಿ ಅಗ್ನಿ 5 ಕೇಳಿದರು. ಏನಂತ? ಸೊ ಇಟ್ ಈಸ್ ಎ ಇಂಟರ್ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್, ಖಂಡಾಂತರ ಕ್ಷಿಪಣಿ ಅಂತ. ಖಂಡಾಂತರ ಬ್ಯಾಲಿಸ್ಟಿಕ್ ಕ್ಷಿಪಣಿ, ಹೌದು, ನಮ್ಮಲ್ಲಿರುವಂತಹ ಏಕೈಕ ಖಂಡಾಂತರ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಂತಂದರೆ ಅದು ಅಗ್ನಿ 5. ಓಕೆ, ಸೊ ಆಮೇಲೆ 2023 ಅಗ್ನಿ ಪ್ರೈಮ್ ಅಂತ ಒಂದು ನ್ಯೂ ವರ್ಷನನ್ನು ಲಾಂಚ್ ಮಾಡಿದ್ರು. ಅದು ಮೀಡಿಯಮ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್. ಸೊ ಅಗ್ನಿ 1, 2, 3, 4, 5 ಅಂತ ನೋಡ್ಕೊಂಬರ್ತಿದ್ವಿ. ಈಗ ಅಗ್ನಿ ಪ್ರೈಮ್ ಅಂತ 2023 ಇಂಟ್ರೊಡ್ಯೂಸ್ ಮಾಡಿದ್ರಲ್ಲ, ಆ ಕ್ವಶನ್ ಬಗ್ಗೆ ಕೇಳಿದ್ದಾರೆ. ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಇದೆ, ಕ್ರೂಸ್ ಮಿಸೈಲ್ಸ್ ಇದೆ. ಓಕೆ, ಬೇರೆ ದೇಶಗಳಿಂದ ಯಾವ್ಯಾವ ಮಿಸೈಲ್ಸ್ ತೊಗೊಂಡಿದ್ದೀವಿ, ಆ ವರ್ಷದಲ್ಲಿ ಏನೇನೆಲ್ಲ ನಮ್ಮಲ್ಲಿ ಡಿಫೆನ್ಸ್ ಎಕ್ವಿಪ್ಮೆಂಟ್ಸು, ಈಗ ಪ್ರಾಜೆಕ್ಟ್ 75 ಅಂತ ಇದೆ, ಪ್ರಾಜೆಕ್ಟ್ 15A ಅಂತ ಇದೆ. ಸೊ ಸಬ್ಮರೈನ್ಸನ್ನು ಡೆವಲಪ್ ಮಾಡೋದು, ಇದೆಲ್ಲ ಕೂಡ ಒಂದು ಕಡೆ ಆ ಒಂದು ವರ್ಷದ್ದು ನಿಮಗೆ ನೆನಪಿಡೋ ಹಾಗೆ ಇಂಟರ್ಲಿಂಕ್ ಮಾಡ್ತಾ ಕೆಲವೊಂದೆಲ್ಲ ಮಿಸೈಲ್ಸನ್ನು ಒಟ್ಟಿಗೆ ಹೇಳ್ತಾ ಹೋಗ್ತಾನೆ. ಓಕೆ, ಸೊ ಇದಕ್ಕೆ ಆನ್ಸರ್ ನೋಡಿ, ಅಗ್ನಿ ಪ್ರೈಮ್ ಆವಾಗ ಇಂಟ್ರೊಡ್ಯೂಸ್ 2023 ಈ ಬ್ಯಾಲಿಸ್ಟಿಕ್ ಮಿಸೈಲನ್ನು ತಂದರು. ಇದೇ ಅಗ್ನಿ ಪ್ರೈಮ್ ಮತ್ತೆ ನ್ಯೂಸಲ್ಲಿದೆ. ಕಾರಣ ಏನು ಗೊತ್ತಾ, ಫಸ್ಟ್ ಟೈಮ್ ಈ ಒಂದು ರೈಲ್ವೆ ಬೇಸ್ಡ್ ಪ್ಲಾಟ್ಫಾರ್ಮ್ ಮೇಲೆ ಆ ಒಂದು ಅಗ್ನಿ ಪ್ರೈಮನ್ನು ಲಾಂಚ್ ಮಾಡಿದ್ವಿ. ಇದೇ ಮೊದಲ ಬಾರಿಗೆ ಒಂದು ನೂತನ ಪ್ರಯೋಗ. ಏನು ಗೊತ್ತಾ, ರೈಲ್ ಬೋಗಿ ಅಂತನ್ನು ಆಧಾರವಾಗಿ ಇಟ್ಕೊಂಡು ರೈಲ್ ಬೋಗಿಯನ್ನು ಅದರಿಂದ ಮಿಸೈಲ್ಸನ್ನು ಲಾಂಚ್ ಮಾಡಿದ್ವಿ. ಓಕೆ, ಸೊ ಹಾಗಾಗಿ ಎಗೈನ್ ದಾಟ್ ಟಾಪಿಕ್ ಈಸ್ ಅಗೈನ್ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್. ಅಗ್ನಿ 5 ಆಲ್ರೆಡಿ ಎಕ್ಸಾಮಿಗೆ ಬಂದಿತ್ತು. ಅಗ್ನಿ ಪ್ರೈಮ್ನ ಇನ್ನೊಂದು ಎಕ್ಸಾಮ್ ಗ್ರೂಪ್ ಸಿ ಕೇಳಿದರು. ಏನಂತ ಗೊತ್ತಾ, ಅಗ್ನಿ ಪ್ರೈಮ್ದು ರೇಂಜ್ ಎಷ್ಟು ಅಂತ ಕೇಳಿದರು, ವ್ಯಾಪ್ತಿ. ಈಗ ಅಗ್ನಿ 1 ವ್ಯಾಪ್ತಿ ಬಂದು 1000 ಕಿಲೋಮೀಟರ್ ಇರುತ್ತೆ, ಅಗ್ನಿ 5 ಬಂದು 5000 ಕಿಲೋಮೀಟರ್ ರೇಂಜ್ ಇದೆ. ಅದೇ ಥರ ಅಗ್ನಿ ಪ್ರೈಮ್ದೆಷ್ಟು ರೇಂಜ್ ಇದೆ ಅಂತಂದ್ಬಿಟ್ಟು ಇಟ್ಸ್ ಅಪ್ ಟು 2000 to 2500. ಈ ರೀತಿ ಪ್ರಶ್ನೆಗಳು ನಿಮಗೆ ಸೊ ಒಂದು ಟಾಪಿಕ್ ಮೇಲೆ ಕೇಳ್ತಿದ್ದಾರೆ ಅಂದರೆ ಆ ವರ್ಷದ ಕರೆಂಟ್ ಅಫೇರ್ಸ್ ಓದಿದ್ರೆ ಅಷ್ಟು ನಿಮ್ಗೆ ಅಟೆಂಪ್ಟ್ ಮಾಡಲಿಕ್ಕಾಗತ್ತೆ. ಓಕೆ, ಈಗ ಪ್ರಳಯ್ ಮಿಸೈಲ್ ನ್ಯೂಸಲ್ಲಿದೆ. ಓಕೆ, ಸೊ ಅದಾದ ನಂತರ ಇದೇ ಅಗ್ನಿ ಪ್ರೈಮ್ ನ್ಯೂಸಲ್ಲಿದೆ. ಸುಮಾರು ಮಿಸೈಲ್ಸ್ ಇದ್ದಾವೆ. ಓಕೆ, ದ್ಯಾಟ್ ವಿಲ್ ಡಿಸ್ಕಸ್ ಇನ್ ದ ಅಪ್ಕಮಿಂಗ್ ಕ್ಲಾಸಸ್. ಓಕೆ, ಸೊ ತುಂಬ ಡೈರೆಕ್ಟ್ ಕ್ವಶನ್ಸ್ ಇರುತ್ತೆ. ಅಟ್ ದ ಸೇಮ್ ಟೈಮ್ ನೋಡಿ, ಕೆಲವೊಂದು ಸತಿ ಬರೀ ಕರೆಂಟ್ ಅಫೇರ್ಸ್ ಓದ್ಕೊಂಡಿರೋಕ್ಕಾಗಲ್ಲ, ಬ್ಯಾಕ್ಗ್ರೌಂಡ್ ಕೂಡ ತಿಳ್ಕೊಬೇಕಾಗತ್ತೆ. ಅದಕ್ಕೆ ಸೆಕೆಂಡ್ ಕ್ವಶನ್ ಆಧಾರವಾಗಿ ಇಟ್ಕೊಂಡು ನೋಡೋದಾದರೆ, ಜವಾಹರ್ಲಾಲ್ ನೆಹರು, ಜೋಸೆಫ್ ಬ್ರಾಸ್ ಟಿಟೋ ಆ್ಯಂಡ್ ಡ್ಯಾಶ್ ವರ್ ದ ಫೌಂಡಿಂಗ್ ಫಾದರ್ಸ್ ಆಫ್ ನಾನ್ ಅಲೈನ್ಡ್ ಮೂಮೆಂಟ್. ಅಂದರೆ
ಅಲಿಪ್ತ ನೀತಿಯ ಒಂದು ಸಂಸ್ಥಾಪಕ ಈ ರಾಷ್ಟ್ರಗಳಿದ್ರಲ್ಲ, ಸೊ ಅವರನ್ನು ನಾವು ಫೌಂಡಿಂಗ್ ಫಾದರ್ಸ್ ಅಂತ ಕರಿತೀವಿ, ಸಂಸ್ಥಾಪಕ ಪಿತಾಮಹರು ಅಂತ. ಯಾರ್ಯಾರು ಆ್ಯಕ್ಚುಲಿ 5 ಜನ ಇರೋದು. ಓಕೆ, ಸೊ ಅದರಲ್ಲಿ ಮುಖ್ಯವಾಗಿ ನೆಹರು, ಟಿಟೋ ಮತ್ತು ನಾಸರ್. ನೋಡಿ ಇಲ್ಲಿ ಸುಹಾಟೋ ಅಂತಿದ್ದಾರಲ್ಲ, ಅವರನ್ನು ತುಂಬ ಜನ ಸುಕಾರ್ನೋ ಅಂತ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಯಾಕೆ ಅಂದರೆ ಈಜಿಪ್ಟ್ನ ಸುಕಾರ್ನೋ ಇದ್ದಾರೆ. ಸೊ ಇವರು ಅಬ್ದೆಲ್ಲಾ ನಾಸರ್ ಇದ್ದಾರಲ್ಲ, ಸೊ ಅಬ್ದೆಲ್ಲಾ ನಾಸರ್ ಬಂದು ಈಜಿಪ್ಟವರು, ಸುಕಾರ್ನೋ ಬಂದು ಈಸ್ ಫ್ರಮ್ ಇಂಡೋನೇಷ್ಯಾ. ಈಗ ಯಾಕೆ ಈ ಕ್ವಶನ್ ಕೇಳಿದ್ದಾರೆ ಅಂದರೆ, ನ್ಯಾಮ್ ಸಮಿಟ್ ನ್ಯೂಸಲ್ಲಿರುತ್ತೆ, ಇತ್ತೀಚೆಗೆ ಅಲಿಪ್ತ ಚಳುವಳಿ ಸಮಾವೇಶ ಇಲ್ಲಿ ನಡೀತು ಅಂತ. ಸೊ ನಮ್ಮ ಪ್ರೆಸಿಡೆಂಟ್ ಸಾಮಾನ್ಯವಾಗಿ ಮೊದಲಿಗೆ ಎಲ್ಲ ಪ್ರಧಾನಿಗಳು ಭಾಗವಹಿಸ್ತಿದ್ರು, ಅದರ ಒಂದು ಮಹತ್ವ ಕಡಿಮೆ ಆಗ್ತಿರೋದ್ರಿಂದ, ಸೊ ಯಾಕಂದರೆ ನಮ್ಮ ಒಂದು ಈ ತಟಸ್ಥ ನೀತಿಯಲ್ಲಿ ಎಲ್ಲೋ ಒಂದು ರೀತಿ ನಾವು ನೀರಸ ಭಾವನೆಯನ್ನು, ಅಂದರೆ ನೀರಸವಾದಂತಹ ಒಂದು ಸಿದ್ಧಾಂತವನ್ನು ಅನುಸರಿಸ್ತಿರೋದ್ರಿಂದ, ಓಕೆ, ವಿ ಆರ್ ಟಿಲ್ಟಿಂಗ್ ಮೋರ್ ಟುವರ್ಡ್ಸ್ US, ಸೊ ಅಥವಾ ಸಮ್ಟೈಮ್ಸ್ ಟುವರ್ಡ್ಸ್ ರಷ್ಯಾ. ಆ ತಟಸ್ಥ ನೀತಿನ ಸ್ವಲ್ಪ ಉಲ್ಲಂಘನೆ ಮಾಡ್ತಿರೋದ್ರಿಂದ ಈಗ ರಬ್ಬರ್ ಸ್ಟ್ಯಾಂಪ್ ನಾಮಿನಲಿ ಹೆಡ್ ಯಾರಪ್ಪ, ರಾಷ್ಟ್ರಪತಿ, ಇವರನ್ನು ಕಳಿಸ್ತಿದ್ದೀವಿ. ಓಕೆ, ಇದು ನ್ಯೂಸಲ್ಲಿತ್ತು, ಅದನ್ನು ಕೇಳಿಲ್ಲ ನೋಡಿ. ಎಲ್ಲಿ ನಡೀತು ನ್ಯಾಮ್ ಸಮಿಟ್ ಅಂತ ಕೇಳಿಲ್ಲ, ಫೌಂಡಿಂಗ್ ಫಾದರ್ಸ್ ಕೇಳಿದ್ದಾರೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಬೇಸಿಕ್ಸು ಕೂಡ ತಿಳ್ಕೊಂಡಿರಬೇಕು. ಈ ಥರದ್ದು ಕೆಲವೊಂದು ಕ್ವಶನ್ಸ್ ಅನಲೈಸ್ ಮಾಡ್ತಾ, ಸೊ ಅದಕ್ಕೆ ಬೇಕಾಗಿರುವಂತಹ ಪರ್ಟಿಕ್ಯುಲರ್ ಬುಲೆಟ್ ಪಾಯಿಂಟ್ಸನ್ನು ಕೊಡ್ತಾ ಹೋಗ್ತೀನಿ. ಫ್ಯಾಕ್ಟ್ಸ್ ಅಷ್ಟೇ, ಫ್ಯಾಕ್ಟ್ಸನ್ನು ನೀಟಾಗಿ ಬರೀತಾ ಹೋಗ್ತಾ ಇರಬೇಕು. ಓಕೆ, ಆ್ಯಂಡ್ ವಾಟ್ ಅಬೌಟ್ ನೋಟ್ಸ್ ಅಂತ ಕೇಳ್ಬೋದು ನಿಮ್ಮದು. ನೆಕ್ಸ್ಟ್ ಪ್ರಶ್ನೆಯಿಂದ ಅದಲ್ವಾ, ರೆಫರೆನ್ಸ್ಗೆ ಯಾವ ನೋಟ್ಸ್ ಓದೋದು, ಏನು ಮಾಡೋದು ಅಂತ ಅಂದ್ಬಿಟ್ಟು. ಅದಕ್ಕೆ ನಾನು ಪುಸ್ತಕ ಬರಿತಾ ಇದ್ದೀನಿ, ಏನೂ ಇಲ್ಲ ಅದರಲ್ಲಿ ಎಕ್ಸ್ಟ್ರಾ ಪಾಯಿಂಟು ಅಥವಾ ಅನ್ನೆಸೆಸರಿ ಪಾಯಿಂಟ್ ಯಾವುದೂ ಇದೆ ಅಂತ ಅನಿಸಲ್ಲ. ಅದನ್ನು ಪುಸ್ತಕ ಬೇಕಾದ್ರೆ ಖರೀದಿ ಮಾಡ್ಬೋದು, ಅಥವಾ ರನ್ನಿಂಗ್ ನೋಟ್ಸ್ ನೀವು ಮಾಡಿಕೊಂಡು, ದಟ್ ಈಸ್ ಆಲ್ಸೋ ಫೈನ್. ಓಕೆ, ಸೊ ನಿಮಗೆ ಪ್ರಾಬ್ಲಿ ಪುಸ್ತಕ ಈ ಮಂತ್ ಎಂಡಿಗೆ ಸಿಗುತ್ತೆ. ಓಕೆ, ಮಂತ್ ಎಂಡಿಗೆ ಇಟ್ ವಿಲ್ ಬಿ ಅವೈಲೇಬಲ್ ಇನ್ ಮಾರ್ಕೆಟ್. ಅದಕ್ಕೂ ಅಥವಾ ನೋಟ್ಸ್ ಸಾಕು ಅನ್ನೋರು ನೀವು ರನ್ನಿಂಗ್ ನೋಟ್ಸ್ ಮಾಡ್ಕೊಂಡ್ರು ಕೂಡ ಐ ವಿಲ್ ಬಿ ಕವರಿಂಗ್ ಓಲ್ಡ್ ಕಂಟೆಂಟ್. ನನ್ನ ಪುಸ್ತಕದಲ್ಲಿ ಏನಿದೆಯೋ ಆ ಕಂಟೆಂಟನ್ನು ಇನ್ನೂ ಹೆಚ್ಚಿನದಾಗಿ ಕ್ಲಾಸಲ್ಲಿ ಹೇಳಿರ್ತೀನಿ. ಓಕೆ, ಸೊ ಫಾಸ್ಟಾಗಿ ನೀವು ನೋಟ್ಸ್ ಮಾಡ್ಕೊತಾ ಹೋಗಬೇಕು ದಯವಿಟ್ಟು. ಸೊ ಹೆಂಗಿದ್ರು ರೆಕಾರ್ಡೆಡ್ ಕ್ಲಾಸಸ್ ಇರುತ್ತೆ, ಇನ್ನೊಂದು ಸತಿ ಕೇಳ್ಕೊಂಡು ನೀವು ನೋಟ್ಸ್ ಬಿಟ್ಟಿದ್ರೆ ಅಥವಾ ಪಾಯಿಂಟ್ಸ್ ಬಿಟ್ಟಿದ್ರೆ ಪುನಃ ನೀವು ಬರ್ಕೋಬೋದು. ಇಷ್ಟೇ ಹೇಳ್ತಾ ವಿಲ್ ಸ್ಟಾರ್ಟ್ ಅವರ್ ಕ್ಲಾಸಸ್ ಫ್ರಮ್ ಟುಮಾರೋ. ನಾಳೆಯಿಂದ ಪ್ರಚಲಿತ ವಿದ್ಯಮಾನಗಳ ಒಂದು ತರಗತಿಗಳು ಪ್ರಾರಂಭ ಆಗಲಿದೆ. ಓಕೆ, ಹ್ಯಾವ್ ಎ ಜೋಶ್ ಆ್ಯಂಡ್ ಮೇಕ್ ದಿಸ್ ಮಿಷನ್ ಪಾಸಿಬಲ್. ಓಕೆ, ಟೇಕ್ ಕೇರ್.